ಸೈನಿಕರ ಹಸಿವು ನೀಗಿಸಿದ ಕಾನ್ಪುರದ ಬಂಡಿ ಮತ್ತು ಬಾಬಾ ಅವರ ಅನ್ನಪೂರ್ಣೇಶ್ವರಿ ಪವಾಡ. ಸ್ನೇಹಿತರೆ, ನಿಮ್ ಕರುಳಿ ಬಾಬಾ ಅಥವಾ ನಮ್ಮ ಪ್ರೀತಿಯ ಮಹಾರಾಜ್ ಜಿ ಅವರಿಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಕೃಪೆ ಸದಾ ಇರುತ್ತಿತ್ತು. ಅವರ ದರ್ಬಾರ್ನಲ್ಲಿ ಅಥವಾ ಅವರು ಇರುವ ಜಾಗದಲ್ಲಿ ಎಷ್ಟು ಸಾವಿರ ಜನ ಬಂದರೂ ಆಹಾರಕ್ಕೆ ಎಂದಿಗೂ ಕೊರತೆಯಾಗುತ್ತಿರಲಿಲ್ಲ. ಇಂದು ನಾವು ಭಾರತೀಯ ಸೇನೆಯ ನೂರಾರು ಹಸಿದ ಸೈನಿಕರಿಗಾಗಿ ಕೇವಲ ಒಬ್ಬ ಬಡ ವ್ಯಾಪಾರಿಯ ಸಣ್ಣ ತಳ್ಳುವ ಬಂಡಿಯಲ್ಲಿದ್ದ ಆಹಾರವನ್ನೇ ಎಂದಿಗೂ ಮುಗಿಯದಂತೆ ಮಾಡಿದ ಬಾಬಾ ಅವರ ಅತ್ಯಂತ ರೋಮಾಂಚನಕಾರಿ ನೈಜ ಪವಾಡವನ್ನು ತಿಳಿದುಕೊಳ್ಳೋಣ. ಹೈವೇ ರಸ್ತೆಯಲ್ಲಿ ಬಾಬಾ ಮತ್ತು ಬಡ ವ್ಯಾಪಾರಿ. ಇದು ನಡೆದಿದ್ದು ಸುಮಾರು 1971ರ ಯುದ್ಧದ ಸಮಯದಲ್ಲಿ. ಉತ್ತರ ಪ್ರದೇಶದ ಕಾನ್ಪುರ ನಗರದ ಹೊರವಲಯದ ಹೆದ್ದಾರಿಯೊಂದರ ಪಕ್ಕದಲ್ಲಿ ಬಾಬಾ ಅವರು ತಮ್ಮ ಕೆಲವು ಭಕ್ತರೊಂದಿಗೆ ಮರದ ನೆರಳಿನಲ್ಲಿ ಕುಳಿತಿದ್ದರು. ಆ ರಸ್ತೆಯ ಬದಿಯಲ್ಲಿ ಶಂಕರ್ ಎಂಬ ಬಡ ವ್ಯಾಪಾರಿಯೊಬ್ಬನು ತನ್ನ ಸಣ್ಣ ತಳ್ಳುವ ಬಂಡಿಯಲ್ಲಿ ಬಿಸಿ ಬಿಸಿ ಆಲೂಗಡ್ಡೆ ಪೂರಿ ಮತ್ತು ಸೀರಾ ಅಂದರೆ ಹಲ್ವವನ್ನು ಮಾರುಕಟ್ಟೆಯಲ್ಲಿ ಮಾರಿ ಜೀವನ ನಡೆಸುತ್ತಿದ್ದನು. ಆತನ ಬಂಡಿಯಲ್ಲಿ ಕೇವಲ 15ರಿಂದ 20 ಜನರಿಗೆ ಆಗುವಷ್ಟು ಮಾತ್ರ ಆಹಾರ ಸಾಮಗ್ರಿ ಇತ್ತು. ಬಾಬಾ ಅವರು ಆ ಬಂಡಿಯ ಹತ್ತಿರ ಬಂದು, "ಏ ಶಂಕರ್, ನನಗೆ ತುಂಬ ಹಸಿವೆಯಾಗಿದೆ, ಸ್ವಲ್ಪ ಪೂರಿ ಕೊಡು" ಎಂದರು. ಶಂಕರ್ ಅತ್ಯಂತ ಭಕ್ತಿಯಿಂದ ಬಾಬಾ ಅವರಿಗೆ ಪ್ರಸಾದವನ್ನು ನೀಡಿದನು. ಬಾಬಾ ಅದನ್ನು ತಿಂದು ಆನಂದಪಟ್ಟು ಆತನ ಬಂಡಿಯ ಮೇಲಿದ್ದ ಕಡಾಯಿಯನ್ನು ಮುಟ್ಟಿ ಆಶೀರ್ವದಿಸಿದರು. ಹಸಿದ ಸೈನಿಕರ ಆಗಮನ ಮತ್ತು ಶಂಕರ್ನ ಆತಂಕ. ಅದೇ ಸಮಯದಲ್ಲಿ ಆ ಹೆದ್ದಾರಿಯ ಭಾರತೀಯ ಸೇನೆಯ 3 ದೊಡ್ಡ ಮಿಲಿಟರಿ ಟ್ರಕ್ಗಳು ಬಂದು ನಿಂತವು. ಆ ಟ್ರಕ್ಗಳಿಂದ ಸುಮಾರು 150ಕ್ಕೂ ಹೆಚ್ಚು ಸೈನಿಕರು ಕೆಳಗೆ ಇಳಿದರು. ಅವರು ಗಡಿ ಪ್ರದೇಶಕ್ಕೆ ಯುದ್ಧವಾಗಿ ಹೊರಟಿದ್ದರು ಮತ್ತು ಕಳೆದ 24 ಗಂಟೆಗಳಿಂದ ಅವರಿಗೆ ಯಾವುದೇ ಆಹಾರ ಸಿಕ್ಕಿರಲಿಲ್ಲ. ಹಸಿವಿನಿಂದ ಸುಸ್ತಾಗಿದ್ದ ಸೈನಿಕರು ಆ ನಿರ್ಜನ ರಸ್ತೆಯಲ್ಲಿ ಶಂಕರ್ನ ಸಣ್ಣ ಬಂಡಿಯನ್ನು ನೋಡಿ ಮಿಲಿಟರಿ ಆಫೀಸರ್ ಶಂಕರ್ನ ಹತ್ತಿರ ಬಂದು, "ನಮ್ಮ ಸೈನಿಕರು ತುಂಬಾ ಹಸಿವಿನಲ್ಲಿದ್ದಾರೆ, ನಿನ್ನ ಬಳಿ ಇರುವ ಎಲ್ಲ ಆಹಾರವನ್ನು ಕೊಡು" ಎಂದರು. ಶಂಕರ್ ಗಾಬರಿಯಿಂದ, "ಸರ್, ನನ್ನ ಹತ್ತಿರ ಕೇವಲ 15 ಜನರಿಗೆ ಆಗುವಷ್ಟು ಮಾತ್ರ ಆಹಾರವಿದೆ. ನೀವಿಲ್ಲಿ ನೂರಾರು ಜನರಿದ್ದೀರಿ, ನಾನು ನಿಮಗೆ ಹೇಗೆ ಸಾಲುವಷ್ಟು ಅಡುಗೆ ಮಾಡಲಿ ಎಂದು ಕೈಮುಗಿದನು. ಸೈನಿಕರು ನಿರಾಸೆಯಿಂದ ಮುಖ ಸಣ್ಣಗೆ ಮಾಡಿಕೊಂಡರು. ಕಂಬಳಿಯ ರಕ್ಷಣೆ ಮತ್ತು ಅನ್ನಪೂರ್ಣೆಯ ಲೀಲೆ. ಅಲ್ಲಿಯೇ ಕುಳಿತಿದ್ದ ಬಾಬಾ ಅವರು ಇದ್ದಕ್ಕಿದ್ದಂತೆ ಜೋರಾಗಿ ನಗುತ್ತಾ ಎದ್ದು ಬಂದರು. ಬಾಬಾ ಶಂಕರ್ನಿಗೆ ಹೇಳಿದರು, "ಏ ಶಂಕರ್, ಹೆದರಬೇಡ, ಇವರೆಲ್ಲ ನಮ್ಮ ದೇಶವನ್ನು ಕಾಯುವ ವೀರರು. ನಿನ್ನ ಬಂಡಿಯ ಮೇಲಿರುವ ಆಹಾರದ ಪಾತ್ರೆಗಳನ್ನು ನನ್ನ ಈ ಕಂಬಳಿಯಿಂದ ಸಂಪೂರ್ಣವಾಗಿ ಮುಚ್ಚು ಮತ್ತು ಪ್ರಸಾದವನ್ನು ನೀಡುವಾಗ ಕಂಬಳಿಯ ಒಳಗಿಂದ ಕೈ ಹಾಕಿ ತೆಗೆದುಕೊಡು. ಆದರೆ ಕಂಬಳಿಯನ್ನು ಮಾತ್ರ ಮೇಲಕ್ಕೆತ್ತಿ ಒಳಗೇನಿದೆ ಎಂದು ನೋಡಬೇಡ. ಎಲ್ಲರಿಗೂ ಹೊಟ್ಟೆ ತುಂಬ ಉಣಿಸು" ಎಂದು ಆಜ್ಞೆ ಮಾಡಿದರು. ಶಂಕರ್ ಬಾಬಾ ಅವರ ಮಾತು ಕೇಳಿ ಆ ಪಾತ್ರೆಗಳ ಮೇಲೆ ಬಾಬಾ ಅವರ ಕಂಬಳಿಯನ್ನು ಮುಚ್ಚಿದನು. ನಂತರ ಕಂಬಳಿಯ ಒಳಗಿನಿಂದ ಒಂದೊಂದೇ ಪ್ಲೇಟ್ ಪೂರಿ ಮತ್ತು ಹಲ್ವಾವನ್ನು ತೆಗೆದು ಸೈನಿಕರಿಗೆ ನೀಡಲು ಶುರು ಮಾಡಿದನು. ಮುಂದೆ ನಡೆದ ಘಟನೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಮಹಾಪವಾಡವಾಗಿತ್ತು. ಶಂಕರ್ ಕಂಬಳಿಯ ಒಳಗಿಂದ ಪೂರಿಗಳನ್ನು ತೆಗೆದಷ್ಟು ಒಳಗಡೆ ಹೊಸದಾಗಿ ಸುಟ್ಟ ಬಿಸಿ ಬಿಸಿ ಪೂರಿಗಳು ಪ್ರತ್ಯಕ್ಷವಾಗುತ್ತಿದ್ದವು. ಪಾತ್ರೆಯಲ್ಲಿನ ಹಲ್ವಾ ಎಷ್ಟು ತೆಗೆದರೂ ಖಾಲಿಯಾಗುತ್ತಲೇ ಇರಲಿಲ್ಲ. 150ಕ್ಕೂ ಹೆಚ್ಚು ಸೈನಿಕರು ಒಬ್ಬರಾದ ಮೇಲೆ ಒಬ್ಬರಂತೆ ಬಂದು ಅತ್ಯಂತ ತೃಪ್ತಿಯಿಂದ ಹೊಟ್ಟೆ ತುಂಬ ಊಟ ಮಾಡಿದರು. ಇಡೀ ವಾತಾವರಣದಲ್ಲಿ ದೈವಿಕ ಸುಗಂಧ ಆವರಿಸಿತು. ಮಿಲಿಟರಿ ಆಫೀಸರ್ನ ಆಶ್ಚರ್ಯ. ಎಲ್ಲ ಸೈನಿಕರು ಊಟ ಮುಗಿಸಿದ ನಂತರವೂ ಆ ಪಾತ್ರೆಗಳಲ್ಲಿ ಆಹಾರ ಇನ್ನೂ ಹಾಗೆಯೇ ಇತ್ತು. ಇದನ್ನು ಕಣ್ಣಾರೆ ಕಂಡ ಮಿಲಿಟರಿ ಆಫೀಸರ್ ಆಶ್ಚರ್ಯದಿಂದ ದಿಗ್ಭ್ರಮೆಗೊಂಡರು. ನಂತರ ಶಂಕರ್ನಿಗೆ ಭಾರೀ ಮೊತ್ತದ ಹಣವನ್ನು ನೀಡಲು ಹೋದಾಗ ಶಂಕರ್ ಬಾಬಾ ಅವರ ಕಡೆ ಕೈ ತೋರಿಸಿದನು. ಆದರೆ ಸೈನಿಕರು ತಿರುಗಿ ನೋಡುವಷ್ಟರಲ್ಲಿ ಆ ಮರದ ಕೆಳಗೆ ಕುಳಿತಿದ್ದ ಕಂಬಳಿ ಹೊದ್ದ ಬಾಬಾ ಅಲ್ಲಿರಲಿಲ್ಲ. ಅವರು ಯಾರಿಗೂ ತಿಳಿಯದಂತೆ ಅಲ್ಲಿಂದ ಕಣ್ಮರೆಯಾಗಿದ್ದರು. ಆ ಆಫೀಸರ್ ಮತ್ತು ಸೈನಿಕರು ಬಾಬಾ ಅವರು ಕುಳಿತಿದ್ದ ಜಾಗದ ಮಣ್ಣನ್ನು ತಲೆಯ ಮೇಲೆ ಇಟ್ಟುಕೊಂಡು "ಜೈ ಮಹಾರಾಜ್ ಜಿ, ಜೈ ಮಹಾರಾಜ್ ಜಿ" ಎಂದು ಜಯಘೋಷ ಮಾಡಿದರು. ಶಂಕರ್ ಬಾಬಾ ಅವರು ಹೇಳಿದಂತೆ ಆ ಕಂಬಳಿಯನ್ನು ತೆಗೆದು ನೋಡಿದಾಗ ಆ ಪಾತ್ರೆಗಳು ಮೊದಲಿನಂತೆಯೇ ಸಣ್ಣ ಪ್ರಮಾಣದ ಆಹಾರದಿಂದ ಕೂಡಿದ್ದವು. ಬಾಬಾ ಅವರು ತಮ್ಮ ದಿವ್ಯ ಶಕ್ತಿಯಿಂದ ಕೇವಲ ಕೆಲವು ನಿಮಿಷಗಳ ಕಾಲ ಆ ಬಂಡಿಯನ್ನೇ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿದ್ದರು.
ಸ್ನೇಹಿತರೆ, ನೀಮ್ ಕರುಲಿ ಬಾಬಾ ಅವರ ಕರುಣೆ ಎಂತಹುದು ಎಂದರೆ, ದೇಶ ಕಾಯುವ ಸೈನಿಕರ ಹಸಿವನ್ನು ನೀಗಿಸಲು ಅವರು ಇಡೀ ಸೃಷ್ಟಿಯ ಅನ್ನದ ನಿಯಮವನ್ನೇ ಬದಲಾಯಿಸಿದ್ದರು. ತಮ್ಮ ಭಕ್ತರ ಮುಗ್ಧ ಸೇವೆಗೆ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದ ಬಾಬಾ ಅವರ ಲೀಲೆ ಅಮರವಾದದ್ದು. ಜೈ ಮಹಾರಾಜ್ ಜಿ.